ಎಲ್ಲರಿಗೂ ನಮಸ್ಕಾರ. ಪಾಂಡವ ಸೇನೆ ಈ ರತ್ನಪುರಿಯನ್ನು ಬಿಟ್ಟು ಮಯೂರಧ್ವಜನ ರಾಜ್ಯವನ್ನು ಬಿಟ್ಟು ಮತ್ತೆ ಮುಂದೆ ಸಾಗ್ತೈತಿ. ಇಲ್ಲಿಯವರೆಗೆ ಹಸ್ತಿನಾಪುರವನ್ನು ಬಿಟ್ಟು 10 ತಿಂಗಳ ಮೇಲಾಗಿರ್ತೈತಿ ಅವಧಿ. ಇನ್ನೂ ಕೇವಲ 2 ತಿಂಗಳಷ್ಟೇ ಉಳಿದಿರ್ತೈತಿ. ಅವರು ಈ ಭರತಖಂಡದ ದಕ್ಷಿಣ ಭಾಗಕ್ಕೆ ಕುದುರೆ ಎದ್ದದ್ದು ಬರ್ತಾ ಇರ್ತೈತಿ. ಅವಾಗ ಏನಾಗ್ತೈತಿ ಅಂತಂದ್ರೆ, ಈ ಮುಂದೆ ಹೋದಂಥ ಪಡೆ ಅವರು ಸುದ್ದಿಯನ್ನು ತರ್ತಾರೆ. ಮುಂದೆ ಅನೇಕ ಯೋಜನೆಗಳವರೆಗೆ ಪ್ರಬಲರಾದಂಥ ಯಾವ ಅರಸರು ಇಲ್ಲ, ಕಾಣೋದಿಲ್ಲ. ಕೇವಲ ಸಣ್ಣ ಪುಟ್ಟ ಅರಸರು ಇರ್ತಾರೆ. 8 ಹಳ್ಳಿಗಳಿಗೆ ಒಬ್ಬ ನಾಯಕನಾಗಿರ್ತಾನೆ. ಇಂಥವದಾರ ಯಾರೂ ಪ್ರಬಲವಾದಂಥ ಎದುರಾಳಿಗಳು ಇಲ್ಲ ಅಂಥೇಳಿ. ಆಮೇಲೆ ಎಷ್ಟೋ ದಿನಗಳವರೆಗೆ ಆ ಪಯಣ ಮುಂದುವರಿತೈತಿ. ಮುಂದುವರೆದ ಕೂಡಲೇ ಆವಾಗ ಮತ್ತೆ ಮುಂದೆ ಹೋಗಿರ್ತದೆ. ಆ ಪಡೆ ದಿನಾನು ಏನಂತಂದ್ರೆ ಆ ಒಂದು ಸಮಾಚಾರವನ್ನು ತರ್ತಿರ್ತಾರೆ ಅವರು. ಆವಾಗ ಅತ್ರೇಯ ಅನ್ನುವಂಥ ಋಷಿಮುನಿ ಇದ್ದದ ಒಂದು ಸುದ್ದಿಯನ್ನು ತರ್ತಾನೆ. ಏನಂತಂದ್ರೆ, ಇಲ್ಲಿಂದ ಸ್ವಲ್ಪ ದೂರಕ್ಕೆ ಒಂದು ಬೆಟ್ಟ ಇರ್ತೈತಿ. ಆ ಬೆಟ್ಟದ ಇಳಿಜಾರಿನೊಳಗೆ ಒಂದು ಸಾರಸ್ವತ ಅನ್ನುವಂಥ ನಗರ ಐತಿ. ಆ ನಗರವನ್ನು ವೀರವರ್ಮ ಅನ್ನುವಂಥವ ರಾಜ ಆಳ್ತಾನೆ. ಅಲ್ಲಿ ನಮಗೆ ಏನಂತಂದ್ರೆ ಯುದ್ಧ ಮತ್ತೆ ಒದಗಿ ಬರ್ಬೋದು ಅಂಥೇಳಿ ಹೇಳ್ತಾನೆ. ಆವಾಗ ಅರ್ಜುನ್ಗಂತೂ ಮೊದಲ ನಿರುತ್ಸಾಹ ಆಗಿಬಿಟ್ಟಿರ್ತಾನವ. ಆವಾಗ ಏನಾಗ್ತೈತಿ ಅಂತಂದ್ರೆ, ಅವನು ಅಷ್ಟು ಪ್ರಬಲ ರಾಜ್ಯದಾನೇನು ಅಂತಂದು ಹೇಳಿ ಇವ್ರು ಕೇಳ್ತಾರೆ. ಅದರ ಬಗ್ಗೆ ಇನ್ನಷ್ಟು ಸಮಾಚಾರ ತಿಳ್ಕೋಬೇಕು ಅಂಥೇಳಿ ಕೃಷ್ಣ ಕೇಳ್ತಾನೆ. ಆಗ ಅತ್ತರೆ ಹೇಳ್ತಾನೆ, ಇಲ್ಲ, ನಾನು ಅಲ್ಲಿ ಹೋಗಿ ಎಲ್ಲ ವಿಷಯವನ್ನು ನಾನು ಕ್ರೋಢೀಕರಣ ಮಾಡ್ಕೊಂಡ್ಬಂದೇನೆ. ಆ ಮಹಾರಾಜನಿಗೆ ಒಬ್ಬ ದೇವತೆ ರಕ್ಷಕನಾಗ್ಯಾನ. ಹೀಗಾಗಿ ಆ ದೇವತೆಯಿಂದ ಅವ ವರವನ್ನು ಪಡೆದವದನ. ಅವನನ್ನು ಸೋಲಿಸುವುದಾಗಲಿ ಅವನನ್ನು ಕೊಲ್ಲುವುದಾಗಲಿ ಯಾರ ಕಡೆಯೂ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಅವಾಗೆಲ್ಲರಿಗೂ ಆಶ್ಚರ್ಯಕೈತಿ, ಯಾರು ಆ ದೇವತೆ ಯಾರು ಅಂತಂದ ಕೂಡಲೇ ಅವಾಗ ಅತ್ತರೆ ಹೇಳ್ತಾನೆ, ಆ ದೇವತೆ ಅಂತಂದ್ರೆ ಯಮಧರ್ಮ ಅಂತ ಹೇಳ್ತಾನೆ. ಎಲ್ಲರಿಗೂ ಉಸಿರು ನಿಂತಂಗೆ ಆಗ್ಬಿಡತೈತಿ. ಯಮಧರ್ಮ ಇದೇನಿದು ಅಂತಂದು ಹೇಳಿ ಕೇಳ್ತಾರೆ. ಅವಾಗ ಅತ್ತರೆಯ ಏನಂತ ಒಂದು ಕಥೆಯನ್ನು ಹೇಳ್ತಾನೆ. ಆ ವೀರವರ್ಮನಿಗೆ ಒಬ್ಬಳು ಮಗಳೇ ಇರ್ತಾಳೆ, ಮಾಲಿನಿ ಅಂತಂದು ಹೇಳಿ. ಭಾಳ ಸುಂದರಿಯಾಗಿರ್ತಾಳೆ. ಅವಳು ಯುಕ್ತ ವಯಸ್ಸಿ ಬರ್ತಿದ್ದಂಗೆ ಮಹಾರಾಜ ಅವಳ ಮದುವೆ ಮಾಡೋಕೆ ಆತುರರಾಗ್ತಾನೆ. ಎಷ್ಟೋ ರಾಜಕುಮಾರರ ಒಂದು ವಿವರಗಳನ್ನೆಲ್ಲ ತರಿಸ್ತಾನೆ. ಸಮರ್ಥನಾದವನಿಗೆ ನನ್ನ ಮಗಳನ್ನು ಕೊಡಬೇಕು ಅಂತೇಳಿ. ಆವಾಗ ಆಕಿ ವಿಚಾರ ಮಾಡ್ತಾಳೆ, ನನ್ನ ತಂದೆ ನನ್ನನ್ನು ಬೇಗನೆ ಮದುವೆ ಮಾಡೋಕೆ ಇಷ್ಟ್ಯಾಕೆ ಕಾತುರನಾಗ್ಯಾನ ಅಂತಂದು ಹೇಳಿ. ಅಂದ ಕೂಡಲೇ ಆಕಿ ಒಂದು ವಿಷಯ ಗುರ್ತಕೈತಿ. ಯಾಕಂದ್ರೆ ತಂದೆ ಅಲ್ಪಾಯುಷಿ ಆಗಿರ್ತಾನೆ. ಅವಳು ತನ್ನ ತಂದೆಯನ್ನು ಬಹಳ ಪ್ರೀತಿ ಮಾಡ್ತಾ ಇರ್ತಾಳೆ. ಅದೇ ರೀತಿ ಆ ತಂದೆನೂ ಕೂಡ ಮಗಳನ್ನು ಅತ್ಯಂತ ಪ್ರೀತಿಯಿಂದ ಬೆಳೆಸಿರ್ತಾನೆ. ಬೇಗನೆ ತನ್ನ ತಂದೆಯನ್ನು ಕಳ್ಕೊಳ್ಳೋಕೆ ಅಕ್ಕಿ ಮನಸ್ಸು ಬರೋದಿಲ್ಲ. ಅಕ್ಕಿ ಏನು ಮಾಡ್ತಾಳ ಅಂತಂದ್ರೆ, ನಾನು ಈ ಎಲ್ಲ ಸಕಲ ಚರಾಚರ ಜೀವಿಗಳಿಗೆ ಯಾರು ಯಮಧರ್ಮ ಅಧಿಪತಿ ಅದಾನ, ಆ ಯಮಧರ್ಮನನ್ನು ನಾವು ಒಲಿಸ್ಕೋಬೇಕು, ಅವನನ್ನು ನಾ ಮದುವೆ ಆಗಿಬಿಡ್ಬೇಕು ಅಂತಂದು ಹೇಳಿ ನಿರ್ಧಾರವನ್ನು ಮಾಡ್ತಾಳೆ. ತನ್ನ ತಂದೆಗೆ ಹೇಳ್ತಾಳೆ. ಅವಾಗ ಅಧೀರನಾಗ್ತಾನವ, ಬೇಡ, ಯಮಧರ್ಮನನ್ನು ನೀ ಮದುವೆ ಆಗೋದು ಅಂದ್ರೆ ಏನು, ಬೇಡ ಅಂತ ಎಷ್ಟು ಹೇಳಿದ್ರು ಕೇಳೋದಿಲ್ಲಕ್ಕೆ. ಅವನನ್ನು ಕುರಿತು ಅತ್ಯಂತ ಕಠಿಣವಾದಂಥ ತಪಸ್ಸನ್ನು ಮಾಡ್ತಾಳೆ. ಅವಾಗ ಯಮಧರ್ಮ ಪ್ರತ್ಯಕ್ಷ ಆಗ್ತಾನೆ. ಅವಳ ಕೋರಿಕೆಯನ್ನು ಏನಂತಂದ್ರೆ ಸ್ವೀಕಾರ ಮಾಡ್ತಾನೆ. ಅವಳನ್ನು ಪತ್ನಿಯಾಗಿ ಸ್ವೀಕಾರ ಮಾಡ್ತಾನವ. ಮಾಡಿದ ಕೂಡಲೇ ಮದುವೆ ಆಗಿ ಕೆಲವು ದಿನ ಆದ ಕೂಡಲೇ ಅಕ್ಕಿ ಅದೇ ಒಂದು ಯೋಜನೆಯನ್ನು ಹಾಕ್ಕೊಂಡಿರ್ತಾಳೆ. ತನ್ನ ತಂದೆಗೆ ಹೆಂಗಾರ ಆಯುಷ್ಯನ್ನೇ ಹೆಚ್ಚಿಗೆ ಮಾಡಿಸ್ಬೇಕು ಅಂತಂದು ಹೇಳಿ. ಅವಾಗಕ್ಕೆ ಏನು ಮಾಡ್ತಾಳೆ ಅಂದ್ರೆ, ಒಂದು ಸಂದರ್ಭದೊಳಗೆ ತಂದೆಗೆ ಆ ಮಾವನ ಅಂದ್ರೆ ಅಳಿಯನಿಂದ ಒಂದು ವರ ಕೇಳಾಕಿ ಹೇಳ್ತಾಳೆ. ಬಲವಂತ ಮಾಡ್ತಾಳೆ ತಂದೆಯನ್ನು. ಆಗ ತಂದೆ ಏನು ಹೇಳ್ತಾ ಅಂದ್ರೆ, ಯಮಧರ್ಮರಾಜಕ್ಕೆ ಕೇಳ್ತಾನೆ, ನನಗೆ ನಿಮ್ಮಿಂದ ಒಂದು ವರ ಬೇಕು ಅಂದ ಕೂಡಲೇ ಈ ಹೆಂಡತಿ ಮೇಲಿನ ಒಂದು ಮೋಹದಿಂದ ಯಮಧರ್ಮರಾಜ ಏನು ಹೇಳ್ತಾನೆ ಅಂದ್ರೆ, ನೀವೇನು ಕೇಳಿದ್ದೇನೆ ನಾ ವರ ಕೊಡ್ತೀನಿ ಅಂತ ಹೇಳ್ತಾನೆ. ಹೇಳಿದ ಕೂಡ ವೀರವರ್ಮ ಎಂಥ ವರ ಕೇಳ್ತಾನೆ ಅಂದ್ರೆ, ನನಗೆ ವಾಸುದೇವನ ದರ್ಶನ ತೃಪ್ತಿ ಆದ ಮೇಲೆ ನನಗೆ ಸಾವು ಬರಲಿ. ಎಷ್ಟು ಚಾಣಾಕ್ಷತನದಿಂದ ಅವನು ಈ ವರವನ್ನು ಕೇಳ್ತಾನೆ. ಅವನ ಮಗಳು ಮಾಲಿನಿ ಹೇಳಿರ್ತಾಳೆ, ವಾಸುದೇವನ ದರ್ಶನ ಆದ್ಕೊಳ್ಳೆ ಅಲ್ಲ, ದರ್ಶನ
ನನಗೆ ತೃಪ್ತಿ ಆಗಬೇಕು, ಆವಾಗ ಅಲ್ಲಿದ ನನಗೆ ಆಯುಷ್ಯನ ಕೊಡು ಅಂತಂದು ಹೇಳಿ ಕೇಳಿರ್ತಾನೆ. ಯಮಧರ್ಮ ರಾಜ ಮೊದಲ ಹ್ಞೂ ಅಂದಿರ್ತಾನೆ. ಅವನೇನು ಮಾಡ್ತಾನಂದ್ರೆ ಅವನಿಗೆ ಆ ವರವನ್ನು ಕೊಟ್ಟಿರ್ತಾನೆ. ಹೀಗಾಗಿ ಅವನ ಅಜೇಯನಾಗಿ ಉಳಿದಿರ್ತಾನೆ. ಅವ್ನಿಗೆ ಎಲ್ಲಾದರೂ ಯುದ್ಧ ಮಾಡೋದು ಬಂತಂದ್ರೆ ಯಮಧರ್ಮರಾಜನ ಅವನ ಸಹಾಯಕ್ಕೆ ಬಂದ್ಬಿಡ್ತಿರ್ತಾನೆ. ಆ ಹೊತ್ತಿನೊಳಗೆ ಏನಂತಂದ್ರೆ ಆ ಸೈನ್ಯ ಎದುರಾಳಿ ಸೈನ್ಯ ಸೋತ ಹೋಗ್ತಿರ್ತೈತಿ. ಹಿಂಗನಾಗಿ ಇವ ವೀರವರ್ಮ ಇದ್ದಾವ ಅಜೇಯನಾಗಿ ಉಳಿದಿರ್ತಾನೆ. ಆ ಹೊತ್ತಿನೊಳಗೆ ಈಗ ಎಲ್ಲ ಕಥೆಯನ್ನು ಕೇಳ್ತಾರೆ. ಎಲ್ಲ ಕೇಳಿದ ಕೂಡ ಏನಂತಂದ್ರೆ ಎಲ್ಲ ಸೈನಿಕರಿಗೂ ಒಂದು ಥರ ಭಯ ಇದ್ದದ್ದು ಆವರಿಸ್ತೈತಿ. ಹಂಗಾರೆ ಆ ವೀರವರ್ಮನನ್ನು ಈ ಅರ್ಜುನ ಗೆದ್ದನೇನು ಅನ್ನೋದನ್ನು ನಾನು ನಾಳೆ ಕಥೆಯೊಳಗೆ